ಈ ಒಂದು ಇಲಾಖೆಯಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ ಪ್ರಸಾರ ಭಾರತೀಯ ಇಲಾಖೆಯಲ್ಲಿ ಅಂತ ಹೇಳಿ. ಇಲ್ಲೇ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಅಕಸ್ಮಾತ್ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ ವೇತನ ಕೂಡ ಜಾಸ್ತಿ ಆಗಿದೆ. ಇಲ್ಲಿ ನಿಮಗೆ 35,000ದಿಂದ 50,000 ತನಕ ಪರ್ ಮಂತ್ ಆಗಿ ಸ್ಯಾಲರಿ ಕೊಡ್ತಾರೆ. ಆಸಕ್ತಿ ಇದ್ದವರು ಅಪ್ಲಿಕೇಶನ್ ಹಾಕಿ. ಮತ್ತೆ ಇಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಮಾರ್ಕೆಟಿಂಗ್ ಕಾರ್ಯನಿರ್ವಾಹಕ ಪೋಸ್ಟ್ಗೆ ಅಪ್ಲಿಕೇಶನ್ ಇರುತ್ತೆ. ಇದರಲ್ಲಿ ವಿವಿಧ ಪ್ರಕಾರ ಇದಾವೆ. ಆ ಪ್ರಕಾರ ಯಾವುದು, ಅದ ನಂತರ ಎಷ್ಟು ಹುದ್ದೆಗಳು, ಯಾವ ರೀತಿಯ ನೇಮಕಾತಿ, ವಿದ್ಯಾರ್ಹತೆ ಏನು, ಶೈಕ್ಷಣಿಕ ಅರ್ಹತೆ ಏನು, ಪ್ರತಿಯೊಂದು ಮಾಹಿತಿ ಇರತ್ತೆ ಇದೇ ವಿಡಿಯೋದಲ್ಲಿ. ವಿಡಿಯೋ ಕೊನೆತನಕ ನೋಡಿ. ಇಲ್ಲಿ ಕಾಣಿಸ್ತಾ ಇರಬಹುದು ಅಪ್ಲಿಕೇಶನ್ ಹಾಕಿದ್ರೆ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ. ಮತ್ತು ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳಿಗೆ 18ರಿಂದ 35 ವರ್ಷದ ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಮತ್ತಿಲ್ಲಿ 10ನೇ ಸೆಕೆಂಡ್ PUC ಡಿಗ್ರಿ ಇದಕ್ಕೆ ಸಂಬಂಧಪಟ್ಟ ತಮಿಳ್ನಲ್ಲಿ ಹಾಕಿದ್ರ ಇದು ನಿಜಾನ ಅಂತ ತುಂಬಾ ಜನ ಕೇಳ್ತಾ ಇರ್ತಾರ. ನೋಡಿ, ನಾನು ಹೇಳ್ತಾ ಇರೋದು ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರ. 10ನೇ ಮುಗಿಸಿರ್ತಾರ, ಸೆಕೆಂಡ್ PUC ಕೂಡ ಮುಗಿಸಿರ್ತಾರ. ಡಿಗ್ರಿ ಆದಂತ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು. ಮತ್ತು ಡಿಪ್ಲೊಮಾ ಆದಂತ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ವಿಡಿಯೋ ಕೊನೆತನಕ ನೋಡಿ. ನಾನು ಆಗಲೇ ತಿಳಿಸ್ಕೊಟ್ಟಿರುವಂತ ಪ್ರಸಾರ ಭಾರತೀಯ ಇಲಾಖೆಯಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಇಲ್ಲಿ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನಮ್ಮೊಂದು ಆಲ್ ಇಂಡಿಯಾದಲ್ಲಿ ಕೆಲಸ ಇರತ್ತೆ. ಯಾವುದೇ ರೀತಿಯಾಗಿ ಗೋಲ್ಡ್ ಫಾರನ್ ಅಲ್ಲ, ಅಖಿಲ ಭಾರತದಲ್ಲಿ ಕೆಲಸ ಇರತ್ತೆ. ನೋಟಿಸ್ ಓಪನ್ ಮಾಡ್ತೇನೆ ನೋಡಿ. ಆಫೀಸಲ್ಲಿ ಇರುವಂತ PDF ಇದು ನೋಡಿ. ಆಫೀಸಲ್ಲಿ ಇರುವಂತ PDF ಇರತ್ತೆ. ನಾನು ಬೇರೆದಾರು ಗೊತ್ತೆ ರಾಜಕಾರಣದಾರೆ ಹಂಗೆ ಹಿಂಗ ಅಂತ ಹೇಳಲ್ಲ. ಆಫೀಸಲ್ಲಿ ಇರುವಂತ PDF ರಿಲೀಸ್ ಮಾಡಿದ್ದಾರೆ. ಅದ್ರ ವಜೆ ನೋಡೋಣ. ನೋಟಿಸ್ ಆಗಿರುವಂತ ಡೇಟು 6/1/2026. ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ನಲ್ಲಿ ಬರುವಂತ ಸಂಸ್ಥೆ ಇದು. ಇಲ್ಲಿ ನೋಡಿ, ಪ್ರಸಾರ ಭಾರತೀಯದಲ್ಲಿ ಅಪ್ಲಿಕೇಶನ್ ಕರೆದಿರುವಂತದ್ದು. ಇದೊಂದು ನೋಟಿಫಿಕೇಶನ್. ವೇಕೆನ್ಸಿ ಡೀಟೇಲ್ಸ್ ಎಲ್ಲ ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ಒಂದೊಂದು ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡಿ, ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳಿಗೆ ಪೋಸ್ಟ್ ಹೆಸರು ಇದರಲ್ಲಿ ವಿವಿಧ ಪ್ರಕಾರ ಇರತ್ತೆ. ಮಾರ್ಕೆಟಿಂಗ್ ಅಧಿಕಾರಿ ಅಂತ ಹೇಳಿ, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಮಾರ್ಕೆಟಿಂಗ್ ಕಾರ್ಯನಿರ್ವಾಹಕ ಪೋಸ್ಟ್ಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಇಲ್ಲಿ ನಿಮ್ಮ ಪೋಸ್ಟ್ 14 ಇರತ್ತೆ. 14 ಪೋಸ್ಟ್ಗೆ ನೇಮಕಾತಿಗಳು ಸ್ಟಾರ್ಟ್ ಆಗಿರತ್ತೆ. ಇದರಲ್ಲಿ DDK 6 ಪೋಸ್ಟು, CBS 1 ಪೋಸ್ಟು, ಏನು ಉಳಿದಂತ ಪೋಸ್ಟ್ಗಳು ಈ ರೀತಿ ವಿವಿಧ ಪ್ರಕಾರ ಮಾಡಿದ್ದಾರೆ. ಮತ್ತೆ ನಿಮ್ಮೊಂದು ಡ್ಯೂರೇಷನ್ ಯಾವ ರೀತಿಯಾಗಿರತ್ತೆ, 2 ಇಯರ್ಸ್ ಕೊಟ್ಟಿದ್ದಾರೆ. SCA ಕೂಡ ಮಾಡಬಹುದು, 3 ವರ್ಷ 4 ವರ್ಷ ತನಕ ಮಾಡಬಹುದು. ಬಟ್ 2 ವರ್ಷ ಇರತ್ತೆ. ಮತ್ತೆ ನಿಮಗೆ ಸ್ಯಾಲ್ರಿ 35ರಿಂದ 50,000. ಇದರಲ್ಲಿ ವಿವಿಧ ಒಂದು ರೀತಿಯಲ್ಲಿ ಕೂಡ ಇರತ್ತೆ. ಹೈದರಾಬಾದ್, ಮುಂಬೈ, ಹೈದರಾಬಾದ್ ಇವರಿಗೆ ಎಷ್ಟು ಇರತ್ತೆ, 35ರಿಂದ 42,000 ಇಷ್ಟು ನಿಮಗೆ ಸ್ಯಾಲ್ರಿ ಇರತ್ತೆ. ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇರತ್ತೆ, ಕರ್ನಾಟಕದಲ್ಲಿ ಕೂಡ ಇರತ್ತೆ. ಮತ್ತು ನಿಮ್ಮ ಎಜುಕೇಶನ್ ಏನಾಗಿರ್ಬೇಕು, ಕ್ವಾಲಿಫಿಕೇಶನ್ ನೋಡಿ. ಇಲ್ಲಿ ಡಿಪ್ಲೊಮಾ ಪಾಸ್ ಆದವರು, PG ಡಿಪ್ಲೊಮಾ ಆದವರು, MBA ಕಂಪ್ಲೀಟ್ ಮಾಡಿದವರು ಅಪ್ಲಿಕೇಶನ್ ಹಾಕಬಹುದು. ಆಗಲೇ ತಿಳಿಸ್ಕೊಟ್ಟಿರುವಂತೆ ಏಜ್ ಲಿಮಿಟು 18ರಿಂದ 35 ಇಯರ್ಸ್ ಇದು ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. 70% ಅಷ್ಟೆಲ್ಲ ತಿಳಿಸ್ಕೊಟ್ಟಿದ್ದಾನೆ. ಅಪ್ಲಿಕೇಶನ್ ಹಾಕೋದು ಆನ್ಲೈನ್ ನಲ್ಲಿ ಇರತ್ತೆ. ಇಲ್ಲಿ ನಿಮಗೆ ವೆಬ್ಸೈಟ್ ಕೂಡ ಇದೆ, ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ವೆಬ್ಸೈಟ್ ಇದೆ ನೋಡಿ. ಈ ಒಂದು ವೆಬ್ಸೈಟ್ದಲ್ಲಿ ಅಪ್ಲಿಕೇಶನ್ ಹಾಕಿ, ಅಥವಾ ಇಲ್ಲಿದೆ ನೋಡಿ ವೆಬ್ಸೈಟು. ತುಂಬಾ ಜನ ವೆಬ್ಸೈಟ್ ಕೇಳ್ತಾ ಇರ್ತಾರ. ಇಲ್ಲಿದಂತ ವೆಬ್ಸೈಟ್ ಕಾಣಿಸ್ತಾ ಇದೆಯಲ್ಲ, ಇಲ್ಲೇ ನೀವು ಡೈರೆಕ್ಟ್ ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಟೆಲಿಗ್ರಾಮ್ದಲ್ಲಿ ಹೋಗ್ತೀರಾ. ಅಲ್ಲಿ ನೋಟಿಫಿಕೇಶನ್, PDF ಫಾರ್ಮು ಎರಡು ಕೂಡ ಇರತ್ತೆ. ಗೌರ್ಮೆಂಟ್ ರಿಲೀಸ್ ಮಾಡಿದಂತ ಮಾಹಿತಿ ಪ್ರಕಾರ. ಇನ್ನೊಂದು ಹೇಳ್ಬೇಕು ನಿಮಗೆ, ಇಲ್ಲಿ ನೋಡಿ CBS ಮತ್ತು DTK ಇದಕ್ಕೆ ಸಂಬಂಧಪಟ್ಟಂತ ಟೋಟಲ್ ಆಗಿ ವೇಕೆನ್ಸಿಗಳ ಡೀಟೇಲ್ಸ್ ಇರತ್ತೆ. ಪೋಸ್ಟ್ ವೈಸ್ 14 ಪೋಸ್ಟ್ ಇದೆಯಲ್ಲ, ಇಲ್ಲಿ ನೋಡಿ 14 ಪೋಸ್ಟ್. ಎಲ್ಲೆಲ್ಲಿ ಯಾವ ರೀತಿಯ ಖಾಲಿ ಇರತ್ತೆ, ಇಲ್ಲಿ ಎಲ್ಲೆಲ್ಲಿ ಖಾಲಿ ಇದೆ ನೋಡಿ. ಇದರಲ್ಲಿ ನೀವು ಕೆಲಸ ಮಾಡಬೇಕು. ಮುಂಬೈ, ಕೋಲ್ಕತ್ತಾ, ಆಲ್ ಇಂಡಿಯಾದಲ್ಲಿ ಇರತ್ತೆ. ಇದು ಸುಮಾರು 14 ಸ್ಟೇಟ್ದಲ್ಲಿ ಕೆಲಸ ಇರತ್ತೆ. ಈ ಒಂದು ಸ್ಟೇಟ್ದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇದು. ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಮತ್ತೆ ನಿಮ್ಗೆ ಬೇಸಿಕ್ ಆಗಿ ಮಾಹಿತಿ, ಅರ್ಜಿ ಶುಲ್ಕ ಇರೋದಿಲ್ಲ, ಪರೀಕ್ಷೆನೂ ಇರೋದಿಲ್ಲ, ಸಂದರ್ಶನದಲ್ಲಿ ಆಯ್ಕೆ ಮಾಡ್ತಾರೆ. ನೀವು ಅಪ್ಲಿಕೇಶನ್ ಹಾಕೋರು 7/1/2026 ಅಂತ. ವಯೋಮಿತಿ 35 ವರ್ಷ ಆಗಿರ್ಬೇಕು. ಮಾರ್ಕೆಟಿಂಗ್ ಕಾರ್ಯನಿರ್ವಾಹಕ 14 ಪೋಸ್ಟ್, ಪ್ರಸಾರ ಭಾರತಿ. ಇದು ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇಲ್ಲಿ ಮಹಿಳೆ ಪುರುಷ ಯಾವುದೇ ರೀತಿಯಾಗಿ ಮೆನ್ಷನ್ ಅಂತೂ ಮಾಡಿಲ್ಲ. ಅಪ್ಲಿಕೇಶನ್ ಹಾಕೋರು ಅಪ್ಲಿಕೇಶನ್ ಹಾಕಿ. 21 ಜನವರಿ 2026 ತನಕ ಕೊನೆಯ ದಿನಾಂಕ, ಅಂದ್ರೆ ಲಾಸ್ಟ್ ಡೇಟು ನಿಮ್ಮ ಪ್ರಕಾರ 21 ಜನವರಿ 2026 ತನಕ ಕೊನೆಯ ದಿನಾಂಕ ಇರತ್ತೆ. ಅಷ್ಟರೊಳಗಾಗಿ ಈ ಒಂದು ಪ್ರಸಾರ ಭಾರತದಲ್ಲಿ ಅಪ್ಲಿಕೇಶನ್ ಹಾಕಿ. ಅಂದ್ರೆ ದೂರ ಸಂಪರ್ಕ ಇಲಾಖೆ ಯಾವ ರೀತಿ ಕೆಲಸ ಮಾಡುತ್ತೆ ಅದೇ ರೀತಿ ಇದು ಕೂಡ ಕೆಲಸ ಇರತ್ತೆ ನೋಡಿ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ.